ಮಾದಕ ವಸ್ತುಗಳಿಂದ ವಿದ್ಯಾರ್ಥಿಗಳು ದೂರವಿರಬೇಕು. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಎಸ್.ಎಂ.ಸಿ.ಕೆ ಪದವಿ ಪೂರ್ವ ಕಾಲೇಜು ಹಾಗೂ ಹಿರೇಮೆಗಳಿಗೆರೆ ಪ್ರೌಢಶಾಲೆಯ ದಿನಾಂಕ 26/6/2024ರಂದು ಪೊಲೀಸ್ ಇಲಾಖೆ ವತಿಯಿಂದ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಪಿಎಸ್ಐ ಕೆ. ರಂಗಯ್ಯ ಮಾತನಾಡಿ, ವಿದ್ಯಾರ್ಥಿಗಳು ಮಾದಕ ವಸ್ತುಗಳನ್ನು ಸೇವಿಸುವುದರಿಂದ ಹಾಗೂ ಮಾರಾಟ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳು ಕಾನೂನಿನ ವಿರುದ್ಧವಾದ ಚಟುವಟಿಕೆಗಳಾಗಿದ್ದು, ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರವಿರಬೇಕು. ವಿದ್ಯಾರ್ಥಿಗಳು ಬಾಲಾಪರಾಧ, ಸೈಬರ್ ಕ್ರೈಮ್ಗಳಿಂದ ದೂರವಿರಬೇಕು. ಊರಲ್ಲಿ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಅಪರಾಧಗಳು ನಡೆದರೆ ಕೂಡಲೇ 112ಕ್ಕೆ ಕರೆ ಮಾಡಿದರೆ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಬಗೆಹರಿಸಲಾಗುವುದೆಂದು ಹೇಳಿದರು. ಎಸ್.ಎಂ.ಸಿ.ಕೆ ಕಾಲೇಜಿನಿಂದ ಪೊಲೀಸ್ ಠಾಣೆಯವರೆಗೆ ವಿದ್ಯಾರ್ಥಿಗಳು ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳಿಗೆ ಠಾಣೆಯಲ್ಲಿರುವ ವಸ್ತುಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಎಸ್.ಎಂ.ಸಿ.ಕೆ ಕಾಲೇಜಿನ ಪ್ರಾಂಶುಪಾಲರಾದ ಕುಮಾರ್ ನಾಯ್ಕ್, ಪೊಲೀಸ್ ಸಿಬ್ಬಂದಿಗಳಾದ ಕೊಟ್ರೇಶ್, ವಸಂತಕುಮಾರ್, ಪೂರ್ಯನಾಯ್ಕ್, ಗೂರ್ಯನಾಯ್ಕ್, ರವಿನಾಯ್ಕ್, ಕಾಲೇಜಿನ ಉಪನ್ಯಾಸಕರು ಹಾಗೂ ಶಿಕ್ಷಕರು, ಶಾಲಾ ಮಕ್ಕಳು ಹಾಜರಿದ್ದರು. ನಿಮ್ಮ ಈ GVH 63 ಅಪ್ಡೇಟ್ಸ್ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ನಿಮ್ಮ GB ಹಾವೇರಿ. ನಮಸ್ಕಾರಗಳು. 8 ರಿಂದ 10 ವರ್ಷ ಅದು ನಿಮ್ಗೆ ಡಿಸೈಡ್ ಆಗ್ಬೇಕಂದ್ರೆ ನಿಮ್ಮ ಫ್ಯೂಚರ್ ಏನಂತಂದ್ರೆ 8-10 ವರ್ಷ ಪ್ರತಿ 15 ದಿನಕ್ಕೊಮ್ಮೆ ನ್ಯಾಯಾಲಯಕ್ಕೆ ಅಲ್ಲಾಡಬೇಕಾಗ್ತದೆ. ನಾಟ್ ಓನ್ಲಿ ಮಾದಕ ದ್ರವ್ಯ ಯಾವುದೂ ಪ್ರಕರಣದಲ್ಲಿ ಸಿಲುಕಬೇಡ್ರಿ ಅಂತ ಹೇಳ್ತದೆ. ಇನ್ನೊಂದು, ನಿಮಗೆ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಸಿಲುಕಿದ್ರೆ ನಿಮ್ಮ ಮೇಲೆ FIR ಆದರೆ ಇವತ್ತು ನಾಳೆ ಏನಾಗ್ತದೆ, ವೆರಿಫಿಕೇಶನ್ಸ್ ಕೇಳಿರಾ, ಗುಣ ನಡತೆ ಪ್ರಮಾಣ ಪತ್ರ ಅಂತ ಕೇಳಿದ್ರಾ? ಯಾರು ಕೊಡ್ತಾರೆ ಅದನ್ನೇ? ಟೀಚರ್ಸ್ ಕೊಡ್ತಾರೆ. ಅಂದ್ರೆ ನಮ್ಮ ಶಾಲೆಯಲ್ಲಿ, ನಮ್ಮ ಕಾಲೇಜಿನಲ್ಲಿ ಉತ್ತಮ ಗುಣನಡತೆ ಅಂತಂದು. ಬಟ್ ನೀವು ಜಾಬಿಗೆ ಸೇರ್ಬೇಕು, ಈ ಒಂದು ದೊಡ್ಡ ಸಿಟಿಯಲ್ಲಿ ಮುಸುರಿ ತಿಕ್ಕಕ್ಕೆ ಸೇರ್ಬೇಕು, ಕಸ ಬಳಿಯಕ್ಕೆ ಸೇರ್ಬೇಕು ಅಂದ್ರೂ ವೆರಿಫಿಕೇಶನ್ ಕೇಳ್ತಾರೆ. ಮುಸುರಿ ತಿಕ್ಕಕ, ಕಸ ಬಳಿಯಕ್ಕೆ, ಯಾಕಂದ್ರೆ ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಗೊತ್ತಾಗಂಗಿಲ್ಲ. ಪೊಲೀಸ್ ವೆರಿಫಿಕೇಶನ್ ಇಸ್ ಕಂಪಲ್ಸರಿ. ಬರ್ತಾ ಅಂದಲ್ಲ, ದೊಡ್ಡ ಸಿಟಿ ಬಂದ್ರೆ ಹಳ್ಳಿಗೂ ಬರ್ತದೆ. ಹಳ್ಳಿಗೆ ಏನೋ ಪರಿಚಯ ಇರ್ತಾರಂತಂದು ಇಲ್ಲೇ ಪಕ್ಕದ ಮನೆ ಇರ್ತಾರೆ, ಬಂದು ತಿಕ್ಕಿ ಹೋಗ್ತಾರೆ. ನೆಕ್ಸ್ಟ್ ನಮ್ದು ಅರಸೀಕೆರೆ ಬರೋದ್ರು ಇಲ್ಲಿನೂ ಬರ್ಬೋದು. ಹೌದು, ನೀವು ಯಂಗ್ಸ್ಟರ್ಸ್ ಇದ್ರಿ, ಯಾವುದೇ ದೊಂಬೆ ಇರ್ಬೋದು, ಗಲಾಟೆ ಇರ್ಬೋದು, ಎಲ್ಲಿ ಭಾಗವಹಿಸಕ್ ಹೋಗ್ಬಾರ್ರಿ, ಅದರಲ್ಲಿ ಇನ್ವಾಲ್ವ್ ಆಗಕ್ ಹೋಗ್ಬಾರ್ರಿ. ಒಂದಾದರೂ ಪ್ರಕರಣದಲ್ಲಿ ನೀವು ಇನ್ವಾಲ್ವ್ ಆಗಪ್ಪ ಅಂತಂದ್ರೆ ನಿಮ್ಗ ಇದೇನು ಗೊತ್ತಿಲ್ಲ, ಇದು ಓದಿ PUC 2 ವರ್ಷ ಓದಿ ಪ್ಲಸ್ 3 ವರ್ಷ ಡಿಗ್ರಿ ಓದಿದ ನಂತರ ಜಾಬಿಗೆ ಸೆಲೆಕ್ಟ್ ಆಗ್ತೀರಿ, ಆ ಜಾಬ್ ಬರಂಗಿಲ್ಲ ನಿಮ್ಗೆ. ಹಂಗಾಗಿ ದಯವಿಟ್ಟು ನಿಮ್ಗೆ ಇನ್ನೊಂದ್ಸಲ ಹೇಳ್ತೀನಿ, ಯಾರು ಇಂಥ ಗಲಾಟೆ ವಗೇರ ಯಾವುದಾಗಿ ಮಾದಕ ವಸ್ತು ಅಂತಲ್ಲ, ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗಬಾರ್ದು. 3 ಸ್ಟಾರ್ ಇರ್ತಾವ, ಅವ್ರಿಗೆ ನಾವು CPI ಅಂತ ಕರಿತೀವಿ. CPI ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್, ಅವರು ಇನ್ಸ್ಪೆಕ್ಟರ್ ಅಂತ ಕರಿತೀವಿ. 3 ಆಯ್ತು. ಸೇಮ್ 3 ಸ್ಟಾರ್ ಇರುತ್ತೆ. ಇದು ಬಂದು ಬ್ಲೂ ಇರುತ್ತೆ, ನಮ್ದು ಕಾಕಿ ಇದೆಯಲ್ಲ, ವಿಜಿಲ್ ಗಾರ್ಡ್ ಅಂತ ಕರಿತೀವಿ. ಈ ವಿಜಿಲ್ ಗಾರ್ಡ್ ಬಂದು ಬ್ಲೂ ಇದ್ರೆ ಅವ್ರಿಗೆ ನಾವು DYSP ಅಂತ ಕರಿತೀವಿ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಂದು. ಸೇಮ್ ಇದು ಒಂದು ಅಶೋಕ ಸ್ತಂಭ ಇರ್ತದೆ, ಇಲ್ಲಿ KSP ಇಂಥವಿದ್ರೆ ಯಾರಿಗೂ ಶೇರ್ ಮಾಡಬಾರ್ರಿ, ಸ್ಟೇಟಸ್ ಇಟ್ಕೋಬಾರ್ರಿ, ಏನೂ ಮಾಡಬಾರ್ರಿ. ಇಟ್ಕೊಂತಪ್ಪ ಅಂತಂದ್ರೆ ಹೇಳ್ತೀನಿ, ಅದು ನಮ್ಗೆ ಹೆಂಗ್ ಗೊತ್ತಾಗ್ತದೆ, ನಮ್ಮಲ್ಲಿ ಒಂದು ಸೆಲ್ ಇದೆ, ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತಿದೆ. ಪ್ರತಿ ಠಾಣೆಯಿಂದ 2 ನಮ್ಮ ಪೊಲೀಸರು ಇರ್ತಾರೆ. ಅದು ದಿನ ಬೆಳಗಾದ್ರೆ ಅವರು ಅಬ್ಸರ್ವೇಷನ್ ಮಾಡ್ತಾರೆ, ಯಾರು ಏನ್ ಮಾಡ್ತಾರೆ, ಯಾರು ಫೇಸ್ಬುಕ್ನಾಗ ಏನ್ ಬಿಟ್ಟರೆ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲಿ ಯಾರು ಬೈದಾರೆ, ಧರ್ಮಕ್ಕೆ ಬೈದಾರೋ, ಜಾತಿಗೆ ಬೈದಾರೋ, ಭಾರತದ ಸಂವಿಧಾನಕ್ಕೆ ಬೈದಾರೋ, ಇನ್ನೊಬ್ಬ ವ್ಯಕ್ತಿಗೆ ಬೈದಾರೋ, ಅವು ಏನಾದ್ರು ಆಟೋಮೆಟಿಕ್ ನಿಮ್ಗೆ ಗುರ್ತೇ ಇರಂಗಿಲ್ಲ. FIR ಆಗಿರ್ತದೆ, ನಾವು ಬಂದು ಹಿಡ್ಕೊಂಡ್ ಮ್ಯಾಗ ಗುರ್ತಾಗ್ತದೆ, ಓ ನಾ ಹಿಂಗ್ ಮಾಡಿದಾಗ ನಮ್ಮ ಮ್ಯಾಗ FIR ಆಗಿದೆ ಅಂತ ಅನ್ಕೊಂಡು. ನಮ್ಮ ಕೆಂಚಕೆರೆಯಲ್ಲಿ ಒಂದು ಹುಡುಗ ಒಂದು ಯಾವುದೋ ಒಂದು ಇದಕ್ಕೆ ಪದ ಬಳಸಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ರು, ಸ್ಟೇಟಸ್ ಅಲ್ಲಿ ಅಪ್ಲೋಡ್ ಮಾಡಿದ್ರು, ವಾಟ್ಸಪ್ ಸ್ಟೇಟಸ್ ಅಲ್ಲಿ ಅಪ್ಲೋಡ್ ಮಾಡಿದ್ರು. ನಾವು ಅದು ನೋಡ್ಬಿಟ್ಟು ಹಿಡಿದು 505 ಕ್ಲಾಸ್ ಅಂತ ಬರ್ತದೆ, ಇನ್ನು ಬೇರೆ ಸೆಕ್ಷನ್ ಬರ್ತವೆ, ಅದನ್ನ ಬಿಟ್ಟು ಹಿಡಿದ ಮ್ಯಾಗ ಗೊತ್ತಾಗ್ಯದವ್ರಿಗೆ ನಾವು ಮಾಡಿದ ತಪ್ಪಾಗ್ಯದ ಅಂತ. ಅದಕ್ಕೆ ನೀವೆಲ್ಲ ಓದೋರ ಇದ್ದೀರಿ, ತಿಳಿದಂತರ ಇದ್ದೀರಿ, ಇನ್ನು ತಿಳ್ಕೊಂಬೋರ ಇದ್ದೀರಿ, ನಿಮ್ಗೆ ಹೇಳ್ತಿದ್ದೀನಿ, ನೀವು ಸ್ಟೇಟಸ್ ಇಡಬೇಕಾದ್ರೆ ಯೋಚನೆ ಮಾಡಿ, ನಾನು ಏನು ಸ್ಟೇಟಸ್ ಇಡ್ತಿದ್ದೀನಿ, ಏನು ನಾನು ಫೇಸ್ಬುಕ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ತಿದ್ದೀನಿ, ಇದು ಸಹ ಅಪರಾಧ ಅದಾವ.
ಇವೆಲ್ಲ ಮಾಡ್ತಕ್ಕಂಥ ಯಂಗ್ಸ್ಟಾರ್ಸ್ ಅಂತಲೇ ನಾವು ನಿಮ್ಮ ಮುಂದೆ ಹೇಳಕತ್ತೀವಿ. ಸೋಷಿಯಲ್ ಮೀಡಿಯಾದ ಬಗ್ಗೆ ಸಹ ಜಾಗೃತರಾಗಿರ್ರಿ. ಈವನ್ ಫ್ರೆಂಡ್ಸ್ ಇತ್ತೀಚೆಗೆ ಲವ್ ಸಮಸ್ಯೆಗೆ ಇದರಲ್ಲೇ ಆಗತ್ತೆ ಬಿಡೋ ಸರ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೇ ಲವ್. ಇನ್ಸ್ಟಾಗ್ರಾಮಲ್ಲಿ ಆಕಿ ಒಂದು ರೀಲ್ಸ್ ಮಾಡಿ ಕಳಿಸ್ತಾನ, ಅವ್ನು ನೋಡ್ತಾನ, ಲೈಕ್ ಕೊಡ್ತಾನ, ನಂಬರ್ ತೊಗೊಂತಾನ, ಮಾತಾಡ್ತಾನ, ಚೆನ್ನಾಗಿ ಮಾಡಿದ್ದೆ, ಹಂಗೆ ಮಾಡಿದ್ದೆ, ಹಿಂಗೆ ಮಾಡಿದ್ದೆ, ಅಟ್ರಾಕ್ಷನ್ ಕಲಾಸ್. ಅವನೆಲ್ಲೇ ಇರ್ತಾನ, ಬಂದ ಮ್ಯಾಗ ಕಲಾಸ್ ಅವ್ರವ್ರು ಕೂಡ್ತಾರ, ಹೋಗ್ತಾರ. ನಮಗೆ ಸರ್ ನಮ್ಮ ಹುಡುಗಿ ಏನು ಫೋನ್ ಯೂಸ್ ಮಾಡಿಲ್ಲ, ಏನು ಮಾಡಿಲ್ಲ, ಮೊಬೈಲ್ ಇಲ್ಲ, ನಂಬರ್ ಇಲ್ಲ, ಹೆಂಗೆ ಬಂದು ಇನ್ಸ್ಟಾಗ್ರಾಮ್ ನೋಡಿದ್ರೆ ಗೊತ್ತಾಗ್ತೋ ಇಲ್ಲೇ ಐತೆ ಲಿಂಕು. ಅದು ಹುಡುಕ್ತೀವಿ ಯಾ ಪಾತಾಳದಾಗಿದ್ರು ಹುಡುಕಿತಾ ಇರ್ತೀವಿ. ಒಂದಿನ ಲೇಟ್ ಆಗ್ಬೋದು, 2 ದಿನ ಲೇಟ್ ಆಗ್ಬೋದು. ನಮ್ಮಲ್ಲಿ ಅದಂತಲ್ಲ, ಕಳ್ಳ ಏನೋ ರಂಗೋಲಿ ಕೆಳಗೆ ಚಾಪೆ ಕೆಳಗೆ ಹೋದ್ರು ನಾವು ರಂಗೋಲಿ ಕೆಳಗೆ ಹೋಗ್ತೀವಿ ಅಂತಂದ್ರೆ ಅದ್ರಲ್ಲಿ ನಮ್ಮಲ್ಲಿ ಇನ್ಸ್ಟ್ರೂಮೆಂಟ್ಸ್ ಅದಾವ, ನಾವು ಹುಡುಕಿ ತರ್ತೀವಿ ಅಂತೀವಲ್ಲ. 1 ದಿನ ಲೇಟ್ ಆಗ್ಬೋದು, 2 ದಿನ ಲೇಟ್ ಆಗ್ಬೋದು, ಎಲ್ಲಿದ್ರೂ ಹುಡುಕಿಕೊಂಡು ಬರ್ತೀವಿ. ಅಷ್ಟು ಇದಿದೆ. ಹಾಗಾಗಿ ದಯವಿಟ್ಟು ಸೋಷಿಯಲ್ ಮೀಡಿಯಾ ಬಳಸುವಾಗ ಸಹ ಎಚ್ಚರದಿಂದ ಬಳಸಿ. ಏನೋ ಒಂದು ಸೈಬರ್ ಅಪರಾಧಗಳ ಅವರಿಗೆ ಲಾಸ್ಟ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಈಗ ಯಾರು ಹಿಂದಕ್ಕೆಲ್ಲ ಕಳ್ಳತನ ಮಾಡ್ಬೇಕಂದ್ರೆ ನಾವು ಮನೆ ಬೀಗ ಹಾಕೊಂಡು ಯಾವ್ದೋ ಟೂರ್ಗೆ ಹೋಗ್ತಿದ್ವಿ, ಟೂರ್ಗೆ ಹೋದಾಗ ಮನೆ ಮಾಡೋದು, ಒಳಗೆ ಪ್ರವೇಶ ಮಾಡಿ ಬಂಗಾರ ಬೆಳ್ಳಿ ಹೋಗ್ತಿದ್ರು. ಈಗೂ ಇದೆ, ಬಟ್ ಕಡಿಮೆ ಆಗಿದೆ. ಈಗ ಏನು ಮಾಡ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಓದಿರ್ತಾರೆ, ಖಾಲಿ ಕುಂತಿರ್ತಾರೆ, ಸಾಫ್ಟ್ವೇರ್ ಬಗ್ಗೆ ನಾಲೆಜ್ ಇರ್ತದೆ. ಸೈಬರ್ ಅಪರಾಧಗಳು ಹೆಂಗಾಗ್ತಾವ ಅಂತ ಗೊತ್ತಾ ನಿಮ್ಗೆ? ಹ್ಯಾಕಿಂಗ್ ಹೆಂಗ್ ಮಾಡ್ತಾರೆ? ನೀ ಇಲ್ಲಿ ಇರ್ತಲ್ಲ, ಅವ್ನು ಎಲ್ಲೇ ಕುಂತಿರ್ತಾನೆ, ಹೆಂಗ್ ಮಾಡ್ತಾನೆ ಹ್ಯಾಕಿಂಗ್? ರೈಟ್, OTP ಸೆಂಡ್ ಮಾಡ್ತಾನೆ. ಹೊಸದೊಂದು ಬಂದಿದೆ, ಜಸ್ಟ್ ಲಿಂಕ್ ಕಳಿಸ್ತಾನೆ ನಿಮ್ಮ ವಾಟ್ಸಪ್ಗೆ. ಏನು ಫಿಶಿಂಗ್ ಅಂತ ಕಳ್ತೀವಿ. ಈಗ ನೀವೊಂದು 100 ಮಂದಿ ಇದ್ದೀರಿ, 100 ಮಂದಿ ಎಟ್ ಎ ಟೈಮ್ ಒಂದು ಲಿಂಕ್ ಕಳಿಸ್ತಾನೆ ವಾಟ್ಸಪ್ಗೆ, ನಿಮ್ಮ ನಂಬರ್ಗೆ ದಿನ ಲಿಂಕ್ ಕಳಿಸ್ತಾನೆ. 100 ಮಂದಿಯಲ್ಲಿ ಇಬ್ಬರನ್ನ ಟಚ್ ಮಾಡ್ತಿರೋದು, ಇದೇನೋ ಇದೆಯಲ್ಲ ಅಂತ. ಇಬ್ರು ಟಚ್ ಮಾಡಿದ್ರೆ ಸಾಕು, ಅವ್ನು ಒಂದು ತಿಂಗಳ ಸಂಪಾದನೆ ಮಾಡೋಗ್ಬಿಡ್ತಾನೆ. ಕಳು ಮಾಡೋದಬೇಕಾಗಿಲ್ಲ. ಯಾಕಂದ್ರೆ ಜಸ್ಟ್ ನಿಮ್ಗೆ ವಾಟ್ಸಪ್ ಅಥವಾ ಬೇರೆ ಯಾವುದೇ ಲಿಂಕ್ ಬಂತು, ಲಿಂಕ್ ಟಚ್ ಮಾಡಿದರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗ್ತದೆ. ಮೊಬೈಲ್ ಹ್ಯಾಕ್ ಆಗ್ತದಂದ್ರೆ ಏನು, ನಿಮ್ಮ ಮೊಬೈಲ್ ನಿಮ್ಮ ಕೈಯಲ್ಲಿ ಇರ್ತದೆ, ಎಲ್ಲ ಇರ್ತದೆ, ಬಟ್ ಇದರಲ್ಲಿ ಇರ್ತಕ್ಕಂಥ ಡಾಟಾ ಎಲ್ಲ ಅವನಿಗೆ ಹೋಗ್ತದೆ. ಈವನ್ ನಿಮ್ಮ ಪರ್ಸನಲ್ ಫೋಟೋಸ್, OTP ಕೇಳೋದು ಬೇಕಾಗಿಲ್ಲ, ಅಂತ ಲಿಂಕ್ಗಳು ಬಂದವೆ. ಈ ಸರ್ OTP ಕೇಳೋದು ಬೇಕಾಗಿಲ್ಲ, ಜಸ್ಟ್ ಹ್ಯಾಕ್ ಮಾಡಿದರೆ OTP ಕೇಳಬೇಕಾಗಿಲ್ಲ. ಇದ್ರ ಡಾಟಾನೇ ಅಲ್ಲಿ ಹೋಗ್ತದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಅಥವಾ ನಿಮ್ಮ ಅಪ್ಪಾಜಿ ಯಾರೋ ಬ್ಯಾಂಕ್ ಅಲ್ಲಿ ಏನಿರ್ತದಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಟನ್ ಅನ್ನಂಗೆ ಬರ್ತದೆ. 1 ಲಕ್ಷ ಇತ್ತಾ, ಜಸ್ಟ್ ಏನಾಗ್ತದೆ, 5 ರೂಪಾಯಿ ಇಲ್ಲ 0 ಆಯ್ತು, ಮೆಸೇಜ್ ಬರ್ತದೆ, ಟನ್ ಅನ್ನಂಗೆ 0 ಆಯ್ತು. ಇಲ್ಲಿ ಗಾಬರಿ ಆಗ್ತೀರಿ ನೀವು ನೋಡಿ, ಏನು ಹಿಂಗೆ ಕಟ್ ಆಯ್ತಲ್ಲ, ಏನಂದ್ರೆ ಲಿಂಕ್ ಓದ್ತಿರ್ತೀರಿ, ಅದಕ್ಕೆ ಕಟ್ ಆಯ್ತು. ದಯವಿಟ್ಟು ಅನವಶ್ಯಕವಾಗಿ ಯಾರಾದರೂ ಲಿಂಕ್ ಕಳಿಸಿದ್ರೆ ಲಿಂಕ್ ಒತ್ತಬಾರ್ರಿ, ಏನದಂತನೂ ನೋಡಕ್ ಹೋಗ್ಬಾರ್ರಿ. ಏನು ಎಂತ ಅಂತ ಮ್ಯಾಗ ಏನೋ ಲಿಂಕ್ ನೋಡಿ, ಆಫಿಷಿಯಲ್ ಲಿಂಕ್ ಇದ್ರೆ ಓಕೆ, ಅನ್ಆಫಿಷಿಯಲ್ ಲಿಂಕು ಯಾವುದೋ ಕಂಪ್ನಿ ಬಂದದ ಹಂಗೆ ಬಂದದ ಅಂತಂದ್ರೆ ಅದನ್ನು ಟಚ್ ಮಾಡಕ್ಕೂ ಹೋಗ್ಬಾರ್ರಿ.